पुंडलिका वरधारी विठ्ठल श्री ज्ञानदेव तुकाराम. पुंडलिका वरधारी विठ्ठल श्री ज्ञानदेव तुकाराम. सुंदरती ध्यान उभे विटेवरी ಕರಕಟಾವರಿ ಠೇವಣಿಯ ಸುಂದರವಾದಂತಹ ಪರಮಾತ್ಮ ನಿನ್ನ ರೂಪ ಯಾವ ಲೋಕದಲ್ಲಿ ನೋಡಲಿಕ್ಕೆ ನಿನ್ನಂತಹ ರೂಪ ಸೌಂದರ್ಯ ನೋಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ತುಕಾರಾಮರ ವಚನೆ. ಅಂಥ ಒಂದು ರೂಪ ಸುಂದರವಾದಂತಹ ನೋಡುವುದು ನಮ್ಮ ಕಣ್ಣುಗಳಿಗೆ ಭಾಗ್ಯ. ಯಾವ ರೀತಿಯಾಗಿ ಚರಣ, ನಿನ್ನ ರೂಪ, ನಿನ್ನ ಅಲಂಕಾರಗಳನ್ನು ನೋಡಿ ನೋಡಿದ ಕಣ್ಣುಗಳೇ ಪಾವನ ಅನ್ನುವಂತಹ ಮಹಾತ್ಮರ ವಾಣಿ ಜ್ಞಾನೇಶ್ವರ ಮಹಾರಾಜರು. ನಿನ್ನ ಜೊತೆಯಲ್ಲಿ ನಿನ್ನ ವರ್ಣನೆ, ನಿನ್ನ ಗುಣಗಾನಗಳನ್ನು, ನಿನ್ನ ಸ್ಥಿತಿಯನ್ನು, ನಿನ್ನ ಆನಂದವನ್ನು ಪಡೆದುಕೊಂಡಂತಹ ಆ ಜ್ಞಾನೇಶ್ವರರಿರ್ಬೋದು, ತುಕಾರಾಮ್ ಮಹಾರಾಜರಿರ್ಬೋದು, ಎಷ್ಟೊಂದು ಆನಂದದಿಂದ ತಮ್ಮ ಭಕ್ತಿಭಾವ ಪುರಾಶೆಯಲ್ಲಿ ಪರಮಾತ್ಮ ನಿನ್ನ ವರ್ಣನೆ ಮಾಡಿದಾರಲ್ಲ, ಅದೇ ಒಂದು ಭಾಗ್ಯ. ಅಂಥ ಒಂದು ವರ್ಣನೆಯನ್ನು ತುಜಿ ಸ್ತುತಿ ವೇದ ಕರಿತವಾಗಲಿ ನಿವಂತ ಠೇಲ ನೀತಿ ವೇದಗಳಿಗೆ ಸಿಗದಂಥ ಪರಮಾತ್ಮ, ಗಾಯನಕ್ಕೆ ಸಿಗದಂಥ ಪರಮಾತ್ಮ, ಎಂಥವ್ರಿಗೆ ಸಿಗದಂಥ ಪರಮಾತ್ಮ ಇವತ್ತನೋ ಒಂದು ಈ ನಮ್ಮ ಒಂದು ಮಲ್ಲಾಪುರ ಗ್ರಾಮದಲ್ಲಿ ಯಾವ ಪಂಢರಪುರ ಅನ್ನುವಂಥ ಕ್ಷೇತ್ರದಿಂದ ಪುರ ಅಂದರೆ ವಾಸವಾದಂಥದ್ದು, ಇಲ್ಲಿ ಮಲ್ಲಾಪುರ ಅಂದರೆ ವಾಸವಾದಂಥ ಎರಡೇ ವ್ಯತ್ಯಾಸಗಳು. ಪಂಢರಪುರ ಮಲ್ಲಾಪುರ ಅನ್ನುವಂಥದ್ದು ಒಂದೇ ಒಂದು ಕ್ಷೇತ್ರ. ಪರಮಾತ್ಮನ ಇಲ್ಲಿ ಒಂದು ನಾವು ಇವತ್ತು ಕಾಣಬಹುದು. ಪಂಢರಪುರದಲ್ಲಿ ಪಾಂಡುರಂಗನಷ್ಟೇ ಕಂಡು ಆನಂದ ಪಡ್ಬೋದು. ಆದರೆ ಇವತ್ತು ಈ ಒಂದು ಮಲ್ಲಾಪುರ ಗ್ರಾಮದಲ್ಲಿ ಪಂಢರಪುರ ಜೊತೆಗೇ ಜ್ಞಾನೇಶ್ವರ ಮಹಾರಾಜರ ಒಂದು ಶಕ್ತಿಯನ್ನು ನಾವಿಲ್ಲಿ ಜ್ಞಾನೇಶ್ವರಿ ವಾಚನದಿಂದ ಆಷಾಢ ಒಂದು ಏಕಾದಶಿ ನಿಮಿತ್ತವಾಗಿ ಇಲ್ಲಿ ನಾವು ಆನಂದವನ್ನು ಪಡ್ಕೋಬೋದು. ಅಂಥ ಒಂದು ಆನಂದ ಇಲ್ಲಿ ಸಿಗ್ತಿದೆ. ಅಂಥ ಆನಂದ ಯಾವ ಮೂರು ಲೋಕದಲ್ಲಿ ಸಿಗದಂಥ ಆನಂದವನ್ನು ನಾವು ಇವತ್ತಿಗೆ ಕೆಂಬವನ ಸರ್ವಸುಖಿ ಪೂರ್ಣ ಹೂವಿನಿ ತಿನ್ನಲೋಕಿ ವೈದ್ಯು ಆದಿ ಕೊರಕೆ ಖಂಡಿತ ಜ್ಞಾನೇಶ್ವರ ಮಹಾರಾಜರು ಒಂದೇ ಒಂದು ಉದ್ದೇಶ ಏನು ಅಂತಂದರೆ ಎಲ್ಲ ಜೀವಿಗಳು ಎಲ್ಲ ದುಃಖದಿಂದ ನಿವೃತ್ತಿಯಾಗಿ ಈ ಕಲಿಯುಗದೊಳಗೆ ನಾನಾ ಸಾಧನಾಚ ಕೇಲಿಯ ಕಟಪಟ ನಾನಾ ಸಾಧನೆಗಳನ್ನು ಮಾಡಿ ತಮ್ಮ ಜೀವನವನ್ನು ವ್ಯರ್ಥ ಮಾಡಿಕೊಂಡು ಜನನ ಮರಣವಾದಂತಹ ದುಃಖದಲ್ಲೇನೆ ಈ ಒಂದು ಭಕ್ತರು ನನ್ನನ್ನು ಬಿಟ್ಟು ಇವರು ದೂರ ಆಗ್ತಾರೆ ಅನ್ನುವಂಥ ಭಗವಂತನ ಉದ್ದೇಶದಿಂದ ಪರಮಾತ್ಮ ಭಗವದ್ಗೀತೆಯನ್ನು ಹೇಳಿದ. ಅದೇ ಭಗವದ್ಗೀತೆಯನ್ನು ತಾತ್ಪರ್ಯವನ್ನು ಜ್ಞಾನೇಶ್ವರಿಯನ್ನಾಗಿ ಮಾಡಿದರು. ಅಷ್ಟಕ್ಕೆ ನಿಂದಿರಲಿಲ್ಲ. ಜ್ಞಾನೇಶ್ವರಿ ಆ ಒಂದು ವಾಚನವನ್ನು ಓದುವುದನ್ನು ಪ್ರತಿಯೊಂದು ಹಳ್ಳಿಗಳಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಮಾಡ್ತಾ ಅದರ ಜಾಗೃತಿಯನ್ನು ಎಲ್ಲರಲ್ಲಿಯೂ ಮೂಡಿಸ್ತಾ ಆ ಶ್ರವಣವನ್ನು ಮಾಡಿ, ಶ್ರವಣದಿಂದ, ಯಾಕಂದರೆ ಕಲಿಯುಗದೊಳಗೆ ಶ್ರವಣ ಭಕ್ತಿ ಅನ್ನೋದು ಬಹಳ ಶ್ರೇಷ್ಠವಾದದ್ದು. ಆ ಶ್ರವಣವನ್ನು ಮಾಡಿ ಈ ಒಂದು ಮುಮುಕ್ಷತ್ವವನ್ನು ಆಗಲಿ ಅನ್ನುವಂಥ ಜ್ಞಾನೇಶ್ವರ ಮಹಾರಾಜರ ಉದ್ದೇಶದಿಂದ ಜ್ಞಾನೇಶ್ವರ ಮಹಾರಾಜರು ಜ್ಞಾನೇಶ್ವರಿಯನ್ನು ಬರೆದರು. ಅಷ್ಟಕ್ಕೆ ನಿಂದಿರಲಿಲ್ಲ. ಅದನ್ನು ಸಂತರು ಮಾರ್ಗದಾವುನಿ ಗೇಲಿಯಾದಿ ದಯಾನಿಧಿ ಸಂತತಿಯನ್ನು ಹಾಗೆ ಎಲ್ಲ ಸಂತರು ಆ ಒಂದು ಜ್ಞಾನೇಶ್ವರ ಮಹಾರಾಜರು ಬರೆದಂಥ ಜ್ಞಾನೇಶ್ವರಿಯ ವಾಚನವನ್ನು, ಯಾಕಂದರೆ ಜ್ಞಾನೇಶ್ವರಿ ಅನ್ನುವಂಥದ್ದು ಎಷ್ಟು ಶ್ರೇಷ್ಠ ಅಂತಂದ್ರೆ, ಯಾರು ಜ್ಞಾನೇಶ್ವರಿ ಅನ್ನೋದು ಬರೀ ಜ್ಞಾನೇಶ್ವರಿ ಅಂದರೆ ಸಾಕು. ಜ್ಞಾನದೇವ ಚತುರಾಕ್ಷರಿ ಆ ಜಪ ಹರಿತಿ ಸರ್ವಜ್ಞ ಜ್ಞಾತಾಜ್ಞ ನಿಜಾಂಗ ಯಶಿ ಪ್ರತಿಜ್ಞಾ ಜ್ಞಾನದೇವ ಮನಕ ಜ್ಞಾನದೇವದೀತು. ಯಾರು ಜ್ಞಾನೇಶ್ವರಿ ಅಂದರೆ ಸಾಕು. ಗೀತೆ ಅಂದರೆ ತಾತ್ಪರ್ಯನೇ ಜ್ಞಾನೇಶ್ವರಿ. ಆ ಒಂದು ಅದರಲ್ಲಿರುವಂಥ ಶಕ್ತಿಯನ್ನು, ಅದರೊಳಗಿರುವಂಥ ಆನಂದವನ್ನು, ಅದರೊಳಂಥ ಒಂದು ಸಂಪತ್ತನ್ನು, ಯಾವುದು ಜನನ ಮರಣವಾದಂತಹ ಬಿಡುಗಡೆ ಆಗುವಂತಹ ಒಂದು ಶಕ್ತಿಯನ್ನು ನಾವು ಪಡ್ಕೊಳ್ಬೇಕಾದ್ರೆ ಈ ಒಂದು ಜ್ಞಾನೇಶ್ವರಿಯಲ್ಲಿ ನಾವು ಪಡ್ಕೋಬೋದು. ಆ ಜ್ಞಾನೇಶ್ವರಿ ವಾಚನವನ್ನು ಎಷ್ಟು ಶ್ರದ್ಧ ಭಕ್ತಿಯಿಂದ ಕೆಲವೊಂದು ವಕ್ತ ಶ್ರೋತೆ ಗ್ರಂಥ ಪಠನೆ ಪಾವತಿ ಸಮಭಾವ ಅಂದರೆ ಇಲ್ಲಿ ಓದುವವರಿಗೆ ಅಷ್ಟಂತಲ್ಲ,
ವಕ್ತಾ ಶ್ರೋತ್ರೆ ಕೇಳುವರಿಗೆ ವಕ್ತಾ ಶ್ರೋತ್ರಿ ಗ್ರಂಥ ಪಠನೆ ಗ್ರಂಥಗಳನ್ನು ಓದುವವರು ಹೇಳುವರು ಕೇಳುವರಿಗೆ ಎಲ್ಲರಿಗೂ ಸಮಾನವಾದಂಥ ಒಂದು ಮುಮುಕ್ಷತ್ವವನ್ನು ಸುಖವನ್ನು ಸಮೃದ್ಧಿಯನ್ನು ಪಡ್ಕೋಬೇಕಾದ್ರೆ ಈ ಒಂದು ಕ್ಷೇತ್ರದಲ್ಲೇನೆ ಅನ್ನುವಂಥದ್ದು ಯಾರನ್ನು ಪಂಢರಪುರಕ್ಕೆ ಹೋಗೋಕ್ಕಾಗಲಿಲ್ಲ ಅನ್ನೋಂಥದ್ದು ಇದಿತ್ತಲ್ಲ ಅಂಥ ಶಕ್ತಿ ಪರಮಾತ್ಮ ಇವತ್ತಿಗೆ ಆಷಾಢಿ ಏಕಾದಶಿ ನಿಮಿತ್ತವಾಗಿ ಈ ಮಲ್ಲಾಪುರ ಗ್ರಾಮಕ್ಕೆ ಬಂದು ನೋಡ್ರಿ ಸೂಕ್ಷ್ಮ ರೂಪದಿಂದ ಇಲ್ಲಿ ಬಂದು ವಾಸವಾಗಿ ಎಲ್ಲರಿಗೂ ಆನಂದ ಪಟ್ಟು ತಾನು ಆನಂದ ಪಟ್ಟು ಎಲ್ಲರನ್ನು ನೋಡ್ರಿ ಒಂದು ಯಾಕಂದರೆ ಪಂಢರಪುರಕ್ಕೆ ಹೋದಂಥ ಅನುಭವ ಅಷ್ಟಲ್ಲ, ಪಂಢರಪುರ ಮತ್ತು ಆಳಂದಿಗೆ ಹೋದಂಥ ಎರಡೂ ಅನುಭವವನ್ನು ನಾವು ಎಲ್ಲಿ ಪಡ್ಕೋಬೋದು ಅಂತಂದ್ರೆ ಇವತ್ತು ಇಲ್ಲಿ ಈ ಮಲ್ಲಾಪುರ ಗ್ರಾಮದಲ್ಲಿ ಪಡ್ಕೋಬೋದು. ಯಾಕಂದ್ರೆ ಸಾಮಾನ್ಯ ಅಲ್ಲ, ಇವತ್ತು ಸುಮಾರು ಬೆಳಗಿನಿಂದ ಹಿಡಿದು ಇಲ್ಲಿವರೆಗೆ ಮಧ್ಯಾಹ್ನವರೆಗೆ ಸುಮಾರಾಗಿ ಒಂದು 3,000 ಜನ ಇಲ್ಲಿ ಬಂದು ಆ ಪರಮಾತ್ಮನ ಸೇವೆಗೆ ಪಾಲ್ಗೊಂಡು ಅಷ್ಟೇ ಅಲ್ಲ, ಇಲ್ಲಿ ಮಾಡಿದಂಥ ಭಕ್ತರು ಹುಕ್ಕೇರಿ ಬಂಧುಗಳು ಹಾಗೂ ಕಡೀಲಿ ಬಂಧುಗಳು ವಿಶೇಷವಾಗಿ ಇಲ್ಲಿ ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಿ ಅಷ್ಟೇ ಅಲ್ಲ, ತಾವೇ ಅಲ್ಲಿ ಒಂದು ದಂಪತಿಗಳು ತಾವೇ ಬಂದು ಆ ಪರಮಾತ್ಮನ ಸೇವೆಯಲ್ಲಿ ಪಾಲ್ಗೊಂಡು ಅಲ್ಲಿ ತಾವೇ ಒಂದು ಕಾಯಕವನ್ನು ಮಾಡ್ತಾ ಒಂದು ಆ ಸಂತರ ಸೇವೆಯನ್ನು ಅಲ್ಲ ಮಾಡಿ ತಮ್ಮ ಒಂದು ಸೇವೆಯನ್ನು ಮಾಡಿದ್ರೂ ಭಾಳ ತುಂಬ ಒಂದು ನಾವು ಇಲ್ಲಿ ಒಂದು ನೋಡುವಂಥ ಭಕ್ತಿಯನ್ನು ಪ್ರತಿಯೊಬ್ಬರೂ ನಾವು ಇಲ್ಲಿ ನೋಡಿ ದರ್ಶನಕ್ಕೆ ನೋಡಿ ಯಾವ ರೀತಿ ಪಂಢರಪುರದಲ್ಲಿ ದರ್ಶನಕ್ಕೆ ನಂಬರ್ ಹಚ್ಚಿರ್ತಾರೆ, ಅದೇ ರೀತಿ ಮಲ್ಲಾಪುರ ಗ್ರಾಮದಲ್ಲಿ ಇವತ್ತು ದರ್ಶನ ಬೆಳಗಿನಿಂದ ಅರ್ಧ ತಾಸು ನಿಂತು ಭಕ್ತರು ದರ್ಶನ ಮಾಡೋದು ನೋಡಿದರೆ ಇದು ನಮಗೆ ಸಾಕ್ಷಾತ್ ಒಂದು ಪಂಢರಪುರಂಥ ಕ್ಷೇತ್ರದ ದರ್ಶನ ಅನುಭವ ಇಲ್ಲಿ ಆಯಿತು ಅನ್ನುವಂಥದ್ದು ನಾವು ಅನುಭವವನ್ನು ನೋಡ್ಬೋದು. ಇವತ್ತು ಇಂಥ ಒಂದು ಅನುಭವ ಇಲ್ಲಿ ಭಾಳ ಒಂದು ಜ್ಞಾನೇಶ್ವರ ವಾಚನ ಇರ್ಬೋದು, ಆ ಭಕ್ತರ ಒಂದು ದರ್ಶನದ ನಂಬರ್ ಇರ್ಬೋದು. ಅದೇ ರೀತಿಯಾಗಿ ಇಲ್ಲಿ ಏಕಾದಶಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ಪ್ರಸಾದ ವ್ಯವಸ್ಥೆಯನ್ನು ನೋಡ್ಬೋದು. ಏನು ನೋಡಲಿಕ್ಕೆ ಒಂದು ಆನಂದವೇ ಆನಂದ. ಅಂಥ ಆನಂದವನ್ನು ನಾವು ಇಲ್ಲಿ ಪಡ್ಕೋದು ಭಾಗ್ಯ. ಅಂಥ ಭಾಗ್ಯ ಇದು ಭಾಗ್ಯವಯ್ಯ ಅನ್ನೋ ಹಾಗೆ ಒಂದರ ಹೇಳಿದಂಗೆ ಇದನ್ನು ನೋಡುವುದಲ್ಲ, ಇದರೊಳಗೆ ಪಾಲ್ಗೊಂಡ್ರೆ ನಮ್ಮಲ್ಲಿರುವಂಥ ತ್ರಿವಿಧ ತಾಪಾಚಿ ಜಾಲಿಬೋಳವನ ದೀಕಿಲ ಚರಣ ವೈಷ್ಣವಾಂಚಿ. ಈ ವೈಷ್ಣವರ ಅನ್ನುವಂಥ ಮಹಾತ್ಮರದಲ್ಲಿ ನಾವು ಸಾನ್ನಿಧ್ಯದಲ್ಲಿ ನಾವು ಒಂದು ನಮ್ಮ ಜೀವನ ಸಾಫಲ್ಯತೆ ಮಾಡ್ಕೋಬೇಕಾದ್ರೆ ಇವರು ನಡೆದುಕೊಂಡಂಥ ದಾರಿಯಲ್ಲಿ ನಾವು ನಡೆದರೆ ಅಂದರೆ ಮತ್ತೊಂದೇನಿಲ್ಲ, ಬರೀ ನಾಮಸ್ಮರಣೆ. ಕಲಿಯುಗದ ಹರಿನಾಮವ ಜಪಿಸಿದರೆ ಕುಲಕೋಟಿಗಳು ಉದ್ಧರಿಸುವನ್ನುವ ಹಾಗೆ ಆ ಒಂದು ಉದ್ಧಾರವಾಗುವಂತಹ ಪ್ರಕ್ರಿಯೆ ಎಲ್ಲಿ ಸಿಗ್ತೈತಿ ಅಂತಂದರೆ, ಆ ಶಕ್ತಿ ಎಲ್ಲಿ ಸಿಗ್ತೈತಿ ಅಂದರೆ ಇದೇ ಒಂದು ಸಂತ ಸಮಾಗಮ ಅನ್ನೋ ಹಾಗೆ ಪರಮಾತ್ಮೇಲೆ ಹೇಳ್ತಾನೆ, ಎಲ್ಲಿ ನನ್ನ ಚಿಂತನೆ ನಡೀತದ ಅನನ್ಯ ಚಿಂತೆಯಂತೋ ಮೇ ಜನ ಪರಿಪಾಸತೆ ತೇಷಾಭಿ ನಿತ್ಯಯುಕ್ತಾನಾಂ ಯೋಗಕ್ಷೇಮಂ. ಅರ್ಜುನ, ಎಲ್ಲಿ ನನ್ನ ಚಿಂತನೆ ನಡೀತಿದೆ, ಎಲ್ಲಿ ನನ್ನ ನಾಮಸ್ಮರಣೆ ಖಂಡವಾಗಿ ನಡೀತಿದೆ, ಅಲ್ಲಿ ನಾನು ಇದ್ದೇನೆ. ಅಷ್ಟಲ್ಲ, ಅಲ್ಲಿ ನಾನು ಸೂಕ್ಷ್ಮ ರೂಪವಾಗಿ ಬಂದು ಆ ಜ್ಞಾನವನ್ನು ಅಲ್ಲಿರುವಂತಹ ಒಂದು ಶಕ್ತಿಯನ್ನು ನಾವು ಪಡ್ಕೊಳ್ತೀನಿ. ಅದಕ್ಕೆ ನಾನು ಅಲ್ಲೇ ವಾಸವಾಗಿದ್ದೀನಿ. ಎಲ್ಲಿ ನನ್ನ ಚಿಂತನೆ ನಡೀತಿದಲ್ಲ ಅಲ್ಲಿ ಪಂಢರಪುರ ಇರ್ಬೋದು, ಎಲ್ಲೇ ಇರ್ಬೋದು, ಅದನ್ನು ಬಿಟ್ಟು ಬಂದು ನಾನು ಈ ಒಂದು ಕ್ಷೇತ್ರದಲ್ಲಿ ಇವತ್ತು ನಿಂತೀನಿ ಅನ್ನುವಂಥ ಭಾಸವಾಗಿ ನಾವು ಈ ಶಕ್ತಿಯನ್ನು ನಾವು ಇಲ್ಲಿ ನೋಡ್ಬೋದು. ಅಂಥ ಅದ್ಭುತವಾದ ಶಕ್ತಿ ನೋಡುವುದೇ ಭಾಗ್ಯ ಅನ್ನುವಂಥ ಒಂದು ತಾತ್ಪರ್ಯವನ್ನು ನೋಡಿ ವರ್ಣಿಸಿದ. ಯಾಕಂದರೆ ವರ್ಣಿಸಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಎಂಥವ್ರಿಗೆ ವರ್ಣಿಸ್ಕೆ ಬಂದಿಲ್ಲ ಅನ್ನುವಂಥದ್ದು ಶಕ್ತಿಯನ್ನು ನಾವು ಇವತ್ತು ಇಲ್ಲಿ ಈ ಜ್ಞಾನೇಶ್ವರ ಮಹಾರಾಜರ ಒಂದು ಶಕ್ತಿಯನ್ನು ಅವರು ಪಡೆದುಕೊಂಡಂಥ ಆನಂದವನ್ನು ನಾವು ಇಲ್ಲಿ ಮಲ್ಲಾಪುರ ಗ್ರಾಮದಲ್ಲಿ ಇವತ್ತು ಅದನ್ನು ಅನುಭವಿಸ್ತಿದ್ವಿ ಅಂತಂದರೆ ನಮ್ಮಂಥ ಭಾಗ್ಯ ಯಾರೂ ಇಲ್ಲ. ಯಾಕಂದರೆ ಅಂಥ ಆಷಾಢ ಏಕಾದಶಿ ನೋಡಿರಿ, ಎಲ್ಲಿ ನೋಡಿದ್ರಿ, ಪಂಢರಪುರ ನೋಡಿದಂಗೆ ಆಗ್ತಾ ಇದೆ. ಪಂಢರಪುರದಲ್ಲಿರುವಂಥ ಶಕ್ತಿಯನ್ನು ಎತ್ತೆತ್ತ ನೋಡಿದತ್ತ ದೇವ ಅನ್ನುವ ಭಾವಶದಿಂದ ಇಲ್ಲಿ ನಾವು ನೋಡ್ರಿ ಎಷ್ಟು ಒಂದು ಆನಂದವನ್ನು ಪಡ್ಕೋಬೋದು. ನಾವು ಎಷ್ಟು ಒಂದು ಶಕ್ತಿಯನ್ನು ತಮ್ಮ ದೇಹ ಭಾವವನ್ನು ಬಿಟ್ಟು ಜನ ತಮ್ಮ ಒಂದು ಎಷ್ಟು ಆನಂದದಿಂದ ಈ ಪರಮಾತ್ಮನ ಸೇವೆಯಲ್ಲಿ ಪಾಲ್ಗೊಂಡಿದ್ದಾರೆ ಅಂತಂದರೆ ನಮ್ಮಂಥ ಪಾಮರಿಗೆ ಅದನ್ನು ವರ್ಣಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಂದು ಶಕ್ತಿಯನ್ನು ನಾವು ಇಲ್ಲಿ ನೋಡ್ಬೋದು. ಈ ದೇವದಿಂದ ಇದು ಭಜನೆಯನ್ನು ಮಾಡೋದನ್ನು ನಾವು ನೋಡ್ಬೋದು.
ಆಷಾಢ ಏಕಾದಶಿ, ಶಯನ ಏಕಾದಶಿ, ಮಹಾ ಏಕಾದಶಿ, ಪ್ರಥಮ ಏಕಾದಶಿ, ಪದ್ಮ ಏಕಾದಶಿ, ದೇವಶಯನ ಏಕಾದಶಿ, ದೇವಪೋಡಿ ಏಕಾದಶಿ ಎಂಬ ಹೆಸರುಗಳಿಂದ ಕರೆಯಲಾಗುವ ಈ ದಿನವು ಹಿಂದೂ ತಿಂಗಳು ಆಷಾಢ ಶುಕ್ಲ ಪಕ್ಷದ 11ನೇ ದಿನ ಆದ್ದರಿಂದ ಇದನ್ನು ಆಷಾಢ ಏಕಾದಶಿ ಎಂದು ಕರೆಯುತ್ತಾರೆ. ಇದನ್ನು ತೆಲುಗು ಭಾಷೆಯಲ್ಲಿ ತೊಲಿ ಅಥವಾ ಏಕಾದಶಿ ಎಂದು ಕರೆಯುತ್ತಾರೆ. ಈ ಪವಿತ್ರ ದಿನವು ಹಿಂದೂ ಸ್ಥಿತಿಕರ್ತ ದೇವರು ವಿಷ್ಣುವಿನ ಅನುಯಾಯಿಗಳಾದ ವೈಷ್ಣವರಿಗೆ ವಿಶೇಷ ಮಹತ್ವವುಳ್ಳದ್ದಾಗಿದೆ. ಈ ದಿನ ವಿಷ್ಣು ಮತ್ತು ಲಕ್ಷ್ಮಿಯವರ ಪೂಜೆ ಮಾಡಲಾಗುತ್ತದೆ. ಇಡೀ ರಾತ್ರಿಯನ್ನು ಪ್ರಾರ್ಥನೆ ಭಜನೆಗಳಲ್ಲಿ ಕಳೆಯುತ್ತಾರೆ. ಭಕ್ತರು ಉಪವಾಸವಿದ್ದು ಮುಂದಿನ 4 ತಿಂಗಳ ಕಾಲ ಅಂದರೆ ಚತುರ್ಮಾಸದ ಆಚರಿಸಬೇಕಾದ ವ್ರತಗಳನ್ನು ಈ ದಿನಗಳಲ್ಲಿ ಇಟ್ಟುಕೊಳ್ಳುತ್ತಾರೆ. ಇದು ಯಾವುದಾದರೂ ಆಹಾರ ಪದಾರ್ಥಗಳನ್ನು ಬಿಡುವ ಬಗ್ಗೆ ಮತ್ತು ಪ್ರತಿ ಏಕಾದಶಿ ದಿನ ಉಪವಾಸಗಳನ್ನು ಆಚರಿಸುವ ಬಗ್ಗೆ ಇರುತ್ತದೆ. ವಿಷ್ಣು ಕ್ಷೀರಸಾಗರದಲ್ಲಿ ಆದಿಶೇಷನ ಮೇಲೆ ಈ ದಿನ ಮಲಗಿ ನಿದ್ದೆ ಮಾಡುತ್ತಾನೆ ಎಂಬ ನಂಬಿಕೆ ಇದೆ. ಈ ಕಾರಣದಿಂದ ಇದನ್ನು ದೇವಶಯನಿ ಏಕಾದಶಿ ಅಥವಾ ಹರಿಶಯನಿ ಎಂದು ಕರೆಯಲಾಗುತ್ತದೆ. ವಿಷ್ಣು 4 ತಿಂಗಳ ನಂತರ ಬರುವ ಪ್ರಬೋಧಿನಿ ಏಕಾದಶಿ ಅಂದು ತನ್ನ ನಿದ್ದೆಯಿಂದ ಎಚ್ಚೆತ್ತುಕೊಳ್ಳುತ್ತಾನೆ. ಈ 4 ತಿಂಗಳ ಅವಧಿಯನ್ನು ಚತುರ್ಮಾಸ ಎಂದು ಕರೆಯುತ್ತಾರೆ. ಈ ಹೊತ್ತಿಗೆ ಮಳೆಗಾಲ ಇರುತ್ತದೆ. ಹೀಗಾಗಿ ಶಯನಿ ಏಕಾದಶಿಯು ಚತುರ್ಮಾಸದ ಪ್ರಾರಂಭ. ಭಕ್ತರು ವಿಷ್ಣುವಿನ ತಿಥ್ಯರ್ಥ ಚತುರ್ಮಾಸ ವ್ರತವನ್ನು ಆಚರಿಸಲು ಈ ದಿನ ಆರಂಭಿಸುತ್ತಾರೆ. ಈ ದಿನ ಉಪವಾಸವನ್ನು ಆಚರಿಸಲಾಗುತ್ತದೆ. ಈ ಉಪವಾಸದ ಕೆಲವು ಆಹಾರ ಪದಾರ್ಥವನ್ನು ಸೇವಿಸುವುದಿಲ್ಲ. ಬಹಳ ವಿಶೇಷವಾಗಿ ಆಚರಣೆ ಮಾಡುವಂತಹ ಈ ಏಕಾದಶಿ ವ್ರತ ಈ ಒಂದು ಆಷಾಢ ಮಾಸದಲ್ಲಿ ಪಂಢರಪುರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಲಕ್ಷಾವಧಿ ಜನ ಕೂಡಿ ಈ ಕಾರ್ಯಕ್ರಮಗಳನ್ನು ಏಕಾದಶಿ ಈ ಆಷಾಢ ಏಕಾದಶಿಯ ಪಾಲ್ಗೊಳ್ಳುತ್ತಾರೆ. ಮಹಾರಾಷ್ಟ್ರ ರಾಜ್ಯ ಸೊಲ್ಲಾಪುರ ಜಿಲ್ಲೆ ಪಂಢರಪುರದಲ್ಲಿ ಕೊನೆಗೊಳ್ಳುತ್ತದೆ. ಪಂಢರಪುರ ವಿಷ್ಣುವಿನ ಸ್ಥಳೀಯ ರೂಪವಾದ ವಿಠ್ಠಲನ ಆರಾಧನೆ ಕೇಂದ್ರವಾಗಿದ್ದು ಚಂದ್ರಭಾಗಾ ನದಿಯ ದಂಡೆಯ ಮೇಲೆ ಮಹಾರಾಷ್ಟ್ರ ಮತ್ತು ನೆರೆ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಬಂದು ಈ ಆಷಾಢ
अजितवादी पडगे अखंडित आणि ग्रंथोपजीवे विशेष लोकीये सदारस्तवे ओमावेदी एकदमणे श्री विश्वेश्वरावो आवो निलधान प्रसावो ये देव ज्ञान देवो सुखया ಈ ಒಂದು ಏಕಾದಶಿ ಮಹಾ ಒಂದು ಈ ಪ್ರಸಾದ ದಿವಸೆಯನ್ನು ನವೀನ್ ಕಡೋಲಿ ಹಾಗೂ ಕಾಶಪ್ಪ ಹುಕ್ಕೇರಿಯವರು ಭಾಳ ಒಂದು ಪಂಢರಪುರದಲ್ಲಿ ಯಾವ ರೀತಿ ಒಂದು ಸೇವೆಯನ್ನು ಮಾಡ್ತಾರೆ ಅದೇ ರೀತಿಯಾಗಿ ತಾವೇ ನಿಂತು ಇಲ್ಲಿ ಆ ಪ್ರಸಾದದ ವ್ಯವಸ್ಥೆ ಆಮೇಲೆ ಈ ಒಂದು ಕಾರ್ಯಕ್ರಮದ ಎಲ್ಲ ಒಂದು ಉಸ್ತುವಾರಿಯನ್ನು ಬೆಳಗಿನಿಂದ ಇಲ್ಲಿವರೆಗೆ ನಿಂತು ತಾವು ಯಾವುದೇ ಒಂದು ದಣಿವಿಲ್ಲದೆ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆಯನ್ನು ಏಕಾದಶಿ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ತಾ ಅಷ್ಟೇ ಅಲ್ಲ ಅಲ್ಲಿ ಬಂದಂಥ ಉಚ್ಚಿಷ್ಟವನ್ನು ತಾವೇ ಒಂದು ಕ್ಲೀನ್ ಮಾಡುವಂಥ ಒಂದು ಸೇವೆಯನ್ನು ನೋಡಿದರೆ ನಾವೆಲ್ಲರೂ ಇದರೊಳಗೆ ಪ್ರತಿ ವರ್ಷ ಭಾಗಿಯಾಗಿ ಆ ಪರಮಾತ್ಮನ ಪಂಢರಪುರದಲ್ಲಿ ಸಿಗುವಂತಹ ಒಂದು ಸೇವೆಯನ್ನು ನಾವು ಇಲ್ಲೇ ಪಡ್ಕೊಳ್ಬೋದು. ಒಂದು ಸೇವೆಯನ್ನು ತಾವು ತ್ರಿಕರಣ ಶುದ್ಧಿಯಾಗಿ ಮಾಡೋದನ್ನು ನೋಡಿದರೆ ಒಂದು ವಿಸ್ಮಯ ಅನ್ನುವಂಥದ್ದು. ಮಲ್ಲಾಪುರದಲ್ಲಿ ಇವತ್ತು ಇಂಥ ಒಂದು ಸೇವೆ ಸಿಗ್ತಾಯಿದೆ ಅಂದರೆ ನೋಡೋದು ಭಾಗ್ಯ, ಅನುಭವಿಸೋದು ಭಾಗ್ಯ ಅನ್ನುವಂಥದ್ದು ನಾವಿಲ್ಲಿ ಕಾಣ್ಬೋದು. ಅಂಥ ಸೇವೆಯನ್ನು ನಾವೆಲ್ಲರೂ ಪ್ರತಿ ವರ್ಷ ಏಕಾದಶಿ ಇಲ್ಲಿ ಪಾಲ್ಗೊಂಡು ನಾವೆಲ್ಲರೂ ಮಾಡೋಣ. ಮತ್ತೆ ಆ ಒಂದು ಸುಸಂಧಿಯನ್ನು ನಾವು ಪರಮಾತ್ಮ ನಮಗೆ ದಯಪಾಲಿಸಲಿ ಅನ್ನುವಂಥ ಒಂದು ಸೇವೆಯನ್ನು ನೋಡ್ತಾ ಇಲ್ಲಿ ಮಹಾಪ್ರಸಾದವನ್ನು ನಾವು ಸೇವಿಸ್ತೀವಿ. ಆ ಸೇವೆಯನ್ನು ಮಾಡ್ತಾ ಪರಮಾತ್ಮನ ಸೇವೆಗೆ ಎಲ್ಲರೂ ಪಾಲ್ಗೊಳ್ಳೋಣ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಪುಂಡಲಿಕಾವರದ ಹರಿವಿಠಲ್ ಶ್ರೀ ಜ್ಞಾನದೇವ ತುಕಾರಾಮ್ ಪಂಡರಿನಾಥ ಭಗವಾನ್ ಕಿ ಜೈ. ದಯಮಾಡಿ ಎಲ್ಲರೂ ಪ್ರಸಾದವನ್ನು ಸೇವನೆ ಮಾಡ್ತಾ ಪರಮಾತ್ಮನಲ್ಲಿ ಸೇವೆಗೆ ಪಾಲ್ಗೊಳ್ಳೋಣಂತೆ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯವನ್ನು ಮಾಡೋಣ. ಹರಿ ಓಂ ತಸ್ತತ್. ಹರಿ ಓಂ ತಸ್ತತ್.